ಕನ್ನಡ ಚಿತ್ರರಂಗದ ಅಪ್ರತಿಮ ನಟ, ಸಾಹಸ ಸಿಂಹ ಹಾಗೂ ಅಭಿನವ ಭಾರ್ಗವ ಎಂದೇ ಖ್ಯಾತರಾದ ವಿಷ್ಣುವರ್ಧನ್ ಅವರ ಜೀವನ ಕಥೆ ಸ್ಫೂರ್ತಿದಾಯಕವಾಗಿದೆ. ಬಾಲ್ಯ ಮತ್ತು ಶಿಕ್ಷಣ. ಜನನ: ವಿಷ್ಣುವರ್ಧನ್ ಅವರು ಸೆಪ್ಟೆಂಬರ್ 18, 1950ರಂದು ಮೈಸೂರಿನಲ್ಲಿ ಜನಿಸಿದರು. ಅವರ ಮೊದಲ ಹೆಸರು ಸಂಪತ್ ಕುಮಾರ್. ಕುಟುಂಬ: ತಂದೆ ಎಚ್.ಎಲ್. ನಾರಾಯಣರಾವ್ ಅವರು ಸಂಗೀತ ನಿರ್ದೇಶಕರು ಮತ್ತು ಚಿತ್ರಕಥೆಗಾರರಾಗಿದ್ದರು. ತಾಯಿ ಕಾಮಾಕ್ಷಮ್ಮ. ಇವರಿಗೆ 6 ಜನ ಒಡಹುಟ್ಟಿದವರಿದ್ದಾರೆ. ಶಿಕ್ಷಣ: ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ, ಪ್ರೌಢಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಪೂರೈಸಿದರು. ಚಿತ್ರರಂಗಕ್ಕೆ ಪದಾರ್ಪಣೆ: ಮೊದಲ ಸಿನಿಮಾ 1972ರಲ್ಲಿ ಬಿಡುಗಡೆಯಾದ ಗಿರೀಶ್ ಕಾರ್ನಾಡ್ ನಿರ್ದೇಶನದ ವಂಶವೃಕ್ಷ ಚಿತ್ರದ ಮೂಲಕ ಇವರು ಬೆಳ್ಳಿತೆರೆಗೆ ಪ್ರವೇಶಿಸಿದರು. ಹೆಸರು ಬದಲಾವಣೆ: ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರಹಾವು 1972 ಚಿತ್ರದಲ್ಲಿ ನಾಯಕನಾಗಿ ನಟಿಸಿದರು. ಪುಟ್ಟಣ್ಣ ಕಣಗಾಲ್ ಅವರೇ ಸಂಪತ್ ಕುಮಾರ್ ಎಂಬ ಹೆಸರನ್ನು ವಿಷ್ಣುವರ್ಧನ್ ಎಂದು ಬದಲಾಯಿಸಿದರು. ನಾಗರಹಾವು ಯಶಸ್ಸು: ಈ ಚಿತ್ರದ ರಾಮಾಚಾರಿ ಪಾತ್ರವು ಅವರಿಗೆ ಕರ್ನಾಟಕದ ಆಂಗ್ರಿ ಯಂಗ್ ಮ್ಯಾನ್ ಎಂಬ ಖ್ಯಾತಿ ತಂದುಕೊಟ್ಟಿತು.